ಸಂಜೆ 4 ಗಂಟೆಯಾಗಿತ್ತು. ವಿಶ್ವಾಸ್ ಹಿಂದಿನ ದಿನದ ಘಟನೆಗಳ ಬಗ್ಗೆ ಇನ್ನೂ ಕೋಪಗೊಂಡಿದ್ದನು. ಅದಕ್ಕಾಗಿಯೇ ಅವನು ಪ್ರತಿ ಸಣ್ಣ ವಿಷಯಕ್ಕೂ ಕೂಗಾಡುತ್ತಿದ್ದನು. ಇವನ ಕೋಪವನ್ನು ನೋಡಿದ ಅಸಿಸ್ಟೆಂಟ್ಸ್ ಅವನ ಕ್ಯಾಬಿನಿಗೆ ಹೋಗಲು ಕೂಡ ಯೋಚಿಸುವಂತಾಗಿತ್ತು ಇಂದು. ಫೈಲೊಂದನ್ನು ನೋಡುತ್ತಿದ್ದ ವಿಶ್ವಾಸ್ ಕೋಪದಿಂದ ಅದನ್ನು ಟೇಬಲ್ ಮೇಲೆ ಎಸೆದನು. ಶೀತಲ್ ಸ್ಕ್ರೀನ್ ಸರಿಸಿ ಒಳಗೆ ಬಂದಳು. ವಿಶ್ವಾಸ್ ಅವಳನ್ನು ಒಮ್ಮೆ ನೋಡಿ ಬೇರೆ ಕಡೆ ಮುಖ ತಿರುಗಿಸಿದ. ಶೀತಲ್ ವಿಶ್ವಾಸ್ ಬಳಿಗೆ ನಡೆದು ಬಂದಳು. ಆದರೆ ವಿಶ್ವಾಸ್ ಅವಳನ್ನು ನೋಡಲಿಲ್ಲ. ಅವಳನ್ನು ಕೂರಲು ಸಹ ಹೇಳಲಿಲ್ಲ. ಶೀತಲ್ ನಿಂತೇ ಇದ್ದಳು. ಟೇಬಲ್ನ ಮೂಲೆಯನ್ನು ಹಿಡಿದುಕೊಂಡು ವಿಶ್ವಾಸ್ನತ್ತ ನೋಡತೊಡಗಿದಾಗ ವಿಶ್ವಾಸ್ ಆಗಲೇ ಎದ್ದು ನಿಂತು, ನಿನ್ ಸೈಲೆನ್ಸ್ ನನಗೆ ಕೋಪ ಬರ್ಸುತ್ತೆ. ಅದಕ್ಕಾಗಿನೇ ನಾನು ನೈಟ್ ಹೊರಟು ಬಂದೆ. ನಾನು ಆಂಟಿ ಮತ್ತೆ ಅಂಕಲ್ ಹತ್ರ ಮಾತಾಡ್ತೀನಿ ಎಂದ. ಶೀತಲ್ ಸಾರಿ ತುಂಬಿದ ಕಂಗಳನ್ನು ಅವನಿಗೆ ತೋರಗೊಡದೆ ಹೇಳಿದಳು. ವಿಶ್ವಾಸ್ ಶೀತಲ್ ಹತ್ತಿರ ಬಂದನು. ಆ ಆಪ್ತತೆ ಎಷ್ಟಿತ್ತೆಂದರೆ ವಿಶ್ವಾಸ್ ಶೀತಲಾಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡನು. ಶೀತಲ್ ಮುಚ್ಚಿದ ಕಣ್ಣುಗಳಿಂದ ಕಣ್ಣೀರು ಹರಿಯುತ್ತಲೇ ಇತ್ತು. ಆದರೆ ಈ ಬಾರಿ ಅವಳು ಹಿಂಜರಿಯಲಿಲ್ಲ. ಮುಂಬರುವ ಪ್ರತಿಯೊಂದು ಪರಿಸ್ಥಿತಿಗೂ ಅವಳು ತನ್ನನ್ನು ತಾನು ಸಿದ್ಧಪಡಿಸಿಕೊಂಡಿದ್ದಳು. ಅನಿಲ್ ಮತ್ತು ಸುಜಾತ ಮನೆ ತಲುಪಿದಾಗ ಸುಜಾತರ ಫೋನ್ ರಿಂಗ್ ಆಯಿತು. ಲೈನ್ನಲ್ಲಿ ಇದ್ದ ವಿಶ್ವಾಸ್ ಹೇಳಿದ ಮಾತುಗಳನ್ನು ಕೇಳಿ ಸುಜಾತ ಸಂತೋಷದಿಂದ ಕುಣಿದಾಡಿಬಿಟ್ಟರು. ಸರಿ ಸರಿ, ನಾನೀಗ ಶಾಪಿಂಗ್ ಮಾಡೋಕ್ಕೆ ಶುರು ಮಾಡ್ತೀನಿ ಹಾಗಿದ್ರೆ, ಖುಷಿಯಿಂದ ಹೇಳಿದರು. ಏನಾಯ್ತೆ? ಹೆಂಡತಿಯ ನಗುಮುಖವನ್ನು ಕಂಡು ಅನಿಲ್ ಕೇಳಿದರು. ಶೀತು ಮದ್ವೆಗೆ ಒಪ್ಕೊಂಡ್ಬಿಟ್ಲು ರೀ. ಆಕಾಶದಲ್ಲಿ ತೇಲುತ್ತಿದ್ದರು ಅವರು. ಈ ಮಾತನ್ನು ಕೇಳಿ ಅನಿಲ್ ಮುಖದಲ್ಲಿಯೂ ಖುಷಿ ಮೂಡಿತು. ಕೆಲವು ದಿನಗಳ ನಂತರ ಇಂದು ಮತ್ತೆ ಶೀತಲ್ ಫಲಾಜೋ ಮೇಲೆ ಉದ್ದವಾದ ಕುರ್ತಾ ಧರಿಸಿ ಕನ್ನಡಿಯ ಮುಂದೆ ನಿಂತಿದ್ದಳು. ಮೇಕಪ್ ಅಂಥದ್ದೆಲ್ಲ ಇಲ್ಲದಿದ್ದರೂ ರೆಡಿಯಾಗುತ್ತಿದ್ದಳು ಅವಳು. ಏಕೆಂದರೆ ವಿಶ್ವಾಸ್ ಅವಳನ್ನು ಎಲ್ಲಿಗೋ ಕರೆದೊಯ್ಯುವವನಿದ್ದ. ಎಂದಿನಂತೆ ಶೀತಲ್ ತನ್ನ ಮುಖದ ಮೇಲೆ ಸದಾ ಕಾಣೆಯಾಗಿ ಇರುತ್ತಿದ್ದ ನಗುವನ್ನು ತರಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವಾಗ ಹೊರಗಿನಿಂದ ಹಾರ್ನ್ ಶಬ್ದ ಕೇಳಿಸಿತು. ಶೀತಲ್ ಬೇಗನೆ ತನ್ನ ಬ್ಯಾಗ್ ಎತ್ತಿಕೊಂಡು ಹೊರಬಂದಳು. ಲಾಕ್ ಮಾಡುವಾಗ ಅವಳು ಒಮ್ಮೆ ವಿಶ್ವಾಸ್ ಕಾರಿನತ್ತ ನೋಡಿದಳು. ಡೋರ್ ಓಪನ್ ಮಾಡಿ ಕುಳಿತವಳು ಲಾಕ್ ಮಾಡುವಾಗ ವಿಂಡೋ ಗ್ಲಾಸ್ ಅನ್ನು ಸಹ ಇಳಿಸಿದಳು. ವಿಶ್ವಾಸ್ ಮುಗುಳ್ನಕ್ಕು, ತುಂಬ ಸುಂದರವಾಗಿ ಕಾಣಿಸ್ತಾ ಇದೆಯಾ, ಕಾಂಪ್ಲಿಮೆಂಟ್ ಕೊಟ್ಟ. ಶೀತಲ್ ನಗುತ್ತಾ, ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ಎಂದು ಕೇಳಿದಳು. ವಿಶ್ವಾಸ್ ಹೇಳ್ತೀನಿ ಇರು ಎಂದು ನಕ್ಕ. ಅಷ್ಟರಲ್ಲಿ ವಿಶ್ವಾಸ್ಗೆ ಕಾಲ್ ಒಂದು ಬಂದಿತ್ತು. ಪಿಕ್ ಮಾಡಿದವನು, ಹೌದು ನಾವು ಬರ್ತಾ ಇದ್ದೀವಿ ಎಂದು ಹೇಳಿ ಕಾಲ್ ಕಟ್ ಮಾಡಿದ. ಶೀತಲ್ಗೆ ಮತ್ತೊಮ್ಮೆ ಕೇಳಬೇಕು ಅನಿಸಲಿಲ್ಲ. ಕಾಲ್ ಯಾರದು ಎನ್ನುವ ಕ್ಯೂರಿಯಾಸಿಟಿ ಕೂಡ ಅವಳಿಗೆ ಬರಲಿಲ್ಲ. ವಿಶ್ವಾಸ್, ಯಾವ ಥರದ ಸೀರೆ ಬೇಕು ಅಂತ ನೀನು ಅಮ್ಮನ ಹತ್ರ ಹೇಳಿದ್ಯಾ ಎಂದು ಕೇಳಿದ. ಶೀತಲ್, ಅವರು ಕೆಲವೊಂದು ಫೋಟೋಸ್ ಕಳಿಸಿದ್ರು, ನನಗೆ ಅವೆಲ್ಲ ಇಷ್ಟ ಆದವು ಎಂದಳು. ವಿಶ್ವಾಸ್, ಎಲ್ಲ ಹುಡುಗಿರು ತಮ್ಮ ಮದುವೆ ಡ್ರೆಸ್ ಬಗ್ಗೆ ಎಷ್ಟೊಂದೆಲ್ಲ ಥಿಂಕ್ ಮಾಡ್ತಾರೆ, ಆದರೆ ನೀನು ಸುಮ್ಮನೆ ಅವ್ರಿಗೆ ಹೇಳ್ಕೊಳ್ತಿದ್ಯಲ್ಲ ದೂರಿದ. ಶೀತಲ್, ಅಮ್ಮ ಅವ್ರ ಆಯ್ಕೆ ಕೂಡ ಚೆನ್ನಾಗಿರುತ್ತೆ, ನನಗೆ ಅವೆಲ್ಲವೂ ಇಷ್ಟ ಆದವು ಗೊತ್ತಾ ಎಂದಳು. ವಿಶ್ವಾಸ್, ಸರಿ ಇಲ್ಲಿ ಕೇಳು, ಮದುವೆ ಆದಮೇಲೆ ನೀನು ಸ್ವಲ್ಪ ದಿನ ಮನೆಯಲ್ಲೇ ಇರಬೇಕಾಗಬಹುದು, ನಾನು ನಿನ್ನ ಆಮೇಲೆ ಇಲ್ಲಿ ಕರ್ಕೊಂಡು ಬರ್ತೀನಿ ಎಂದನು. ಶೀತಲ್, ಹಾಗಾದರೆ ನನ್ನ ಕ್ಲಿನಿಕ್ ಎಂದಳು ಬೇಸರದಲ್ಲಿ. ವಿಶ್ವಾಸ್, ಸ್ವಲ್ಪ ಸಮಯ ಹೋಗಬೇಡ ಅಲ್ಲಿಗೆ ಎಂದ. ಸ್ವಲ್ಪ ಸಮಯ ಅಂದರೆ ಎಷ್ಟು ಕೇಳಿದಳು ಶೀತಲ್. ವಿಶ್ವಾಸ್, ನಾನು ಆದಷ್ಟು ಬೇಗ ನಿನ್ನನ್ನು ಕರ್ಕೊಂಡು ಬರೋಕ್ಕೆ ಟ್ರೈ ಮಾಡ್ತೀನಿ, ಆದರೆ ಅಮ್ಮನಿಗೆ ತನ್ನ ಸೊಸೆ ಬಗ್ಗೆನೂ ಕೆಲವೊಂದು ಆಸೆಗಳಿರುತ್ತೆ ಅಲ್ವಾ ಎಂದ. ಶೀತಲ್, ಆದರೆ ನಾನು ವರ್ಕಿಂಗ್ ವಿಶ್ವಾಸ್, ಅದು ಹೇಗೆ ಸಾಧ್ಯ? ಈ ಕಾರಣದಿಂದಾಗಿ ನಾನು ಈ ಕೆಲಸನ ಕಳ್ಕೊಳ್ಬಹುದು ನಿರಾಸೆಯಿಂದ ನುಡಿದಳು. ವಿಶ್ವಾಸ್, ಅದಿಲ್ಲ ಅಂದರೆ ನಾನು ಬೇರೆ ಕಡೆ ನೋಡ್ತೀನಿ ಬಿಡು ಎಂದು ಹೇಳಿದ. ಸಂಭಾಷಣೆಯನ್ನು ಹೇಗೆ ಮುಂದುವರಿಸಬೇಕು ಎಂದು ತಿಳಿಯದೆ ಶೀತಲ್ ಮಧ್ಯದಲ್ಲೇ ಮೌನವಾದಳು. ಸ್ವಲ್ಪ ಸಮಯದ ನಂತರ ಕಾರು ಒಂದು ಮನೆಯ ಮುಂದೆ ನಿಂತಿತು. ಶೀತಲ್ ಆಶ್ಚರ್ಯದಿಂದ ಆ ಮನೆಯ ಕಡೆಗೆ ನೋಡಿದಳು. ನಾವು ಇಲ್ಲಿಗೆ ಯಾಕೆ ಬಂದ್ವಿ ಗೊಂದಲದಿಂದ ಹೇಳಿದಳು. ವಿಶ್ವಾಸ್ ತನ್ನ ಸೀಟ್ ಬೆಲ್ಟನ್ನು ಬಿಚ್ಚಿದನು. ನಾನು ಅಶ್ವಿನ್ಗೆ ಒಂದು ಗುಡ್ ನ್ಯೂಸ್ ಹೇಳಬೇಕಾಗಿತ್ತು ಎಂದು ಕಣ್ಣು ಮಿಟಕಿಸಿದ. ಶೀತಲ್, ಹಾಗಿದ್ರೆ ನೀನು ಮಾತ್ರ ಬರಬೇಕಿತ್ತು, ನಾನು ಯಾಕೆ? ನಿಮ್ಮ ಕ್ಲೈಂಟ್ ಮಧ್ಯೆ ನಂದೇನಿರುತ್ತೆ ಎಂದಳು. ಇದ್ದಕ್ಕಿದ್ದ ಹಾಗೆ ವಿಶ್ವಾಸ್ ಸ್ವಲ್ಪ ಗಂಭೀರನಾದ. ಶೀತಲ್ ಹೇಳಿದ್ದು ಅವನಿಗೆ ಸರಿ ಎನಿಸಿತು. ಅಶ್ವಿನ್ ತನ್ನ ಕ್ಲೈಂಟ್ ಮತ್ತು ಅವನನ್ನು ತಾನು ಮೀಟ್ ಮಾಡೋದು ಸರಿ, ಆದರೆ ಶೀತಲ್ನ ಯಾಕೆ ಕರ್ಕೊಂಡು ಬಂದೆ ಎನಿಸಿತ್ತು ಅವನಿಗೆ.
ಹಾಗೆಯೇ ಶೀತಲ್ಗೂ ಕೂಡ ವಿಶ್ವಾಸ್ನ ಉದ್ದೇಶ ಅರ್ಥವಾಗಿತ್ತು. ಆ ದಿನದ ಘಟನೆ ಅಶ್ವಿನ್ಗೆ ಕೇವಲ ಕೆಟ್ಟ ಪರಿಸ್ಥಿತಿ ಎಂದು ಅರ್ಥ ಮಾಡಿಸುವುದು ಅವನ ಉದ್ದೇಶವಾಗಿತ್ತು. ವಿಶ್ವಾಸ್, ಸಾರಿ ಎಂದ ಅವಳತ್ತ ನೋಡಿ. ಶೀತಲ್, ನೋ ಪ್ರಾಬ್ಲಮ್, ಹೋಗೋಣ ಎಂದು ಸೀಟ್ ಬೆಲ್ಟ್ ಬಿಚ್ಚುತ್ತಾ ಹೇಳಿದಳು. ತನ್ನ ತಪ್ಪನ್ನು ಅರಿತುಕೊಂಡ ವಿಶ್ವಾಸ್ ತನ್ನ ತುಟಿಗಳನ್ನು ಹಲ್ಲುಗಳ ನಡುವೆ ಒತ್ತಿ ಹಿಡಿದು ಹೊರಬಂದನು. ಆಯಾ ಬಂದು ಬಾಗಿಲು ತೆಗೆದಳು. ಇಬ್ಬರು ಒಳಗೆ ಕಾಲಿಟ್ಟಾಗ ಅಶ್ವಿನ್ ಆನ್ಯಾಗೆ ಊಟ ತಿನ್ನಿಸುತ್ತಿದ್ದುದನ್ನು ನೋಡಿ ವಿಶ್ವಾಸ್ ಮುಖದಲ್ಲಿ ನಗು ಕಾಣಿಸಿಕೊಂಡಿತ್ತು. ಸುಮಂಗಲ ಸೋಫಾದ ಮೇಲೆ ಕುಳಿತಿದ್ದರು. ವಿಶ್ವಾಸ್ ಜೊತೆ ಶೀತಲಾಳನ್ನು ನೋಡಿ ಸುಮಂಗಲ ಇಬ್ಬರನ್ನು ವೆಲ್ಕಮ್ ಮಾಡಿದರು. ಅಷ್ಟರಲ್ಲಿ ಅಶ್ವಿನ್ ಹಿಂತಿರುಗಿ ನೋಡಿದ. ಅವನ ಕಣ್ಣುಗಳು ಶೀತಲ್ ಕಡೆಗೆ ಒಮ್ಮೆ ನೆಟ್ಟು ನಂತರ ವಿಶ್ವಾಸ್ ಕಡೆಗೆ ಚಲಿಸಿ ಅಲ್ಲೇ ಸ್ಥಿರವಾದವು. ಆಯಾಗೆ ಊಟ ನೀಡಲು ಹೇಳುತ್ತಾ ಅಶ್ವಿನ್ ವಿಶ್ವಾಸ್ ಬಳಿಗೆ ಬಂದು ಕೈ ಕುಲುಕಿ ವೆಲ್ಕಮ್ ಮಾಡಿದನು. ಶೀತಲ್ ಜೊತೆ ಸೋಫಾದ ಮೇಲೆ ಕುಳಿತಿದ್ದ ವಿಶ್ವಾಸ್, ಒಂದು ಗುಡ್ ನ್ಯೂಸ್, ಇದನ್ನ ನಿಮಗೆ ಹೇಳಬೇಕಂತ ತಡ ಮಾಡದೆ ಬಂದ್ಬಿಟ್ಟೆ ಎಂದನು. ಅಶ್ವಿನ್, ಏನು ಎಂದು ಕೇಳಿದ. ವಿಶ್ವಾಸ್, ಸಂಗಮ್ ಸಾರ್ವಭೌಮ ಅವರು ಕೇಸ್ನ ವಾಪಸ್ ತಗೊಂಡಿದ್ದಾರೆ ಎಂದನು ಖುಷಿಯಾಗಿ. ಮರುಕ್ಷಣವೇ ಸುಮಂಗಲ ಮತ್ತು ಅಶ್ವಿನ್ ಮುಖದಲ್ಲಿ ಸಂತೋಷ ಕಾಣಿಸಿಕೊಂಡಿತ್ತು. ಈ ಮಾತನ್ನು ಕೇಳಿದ ಶೀತಲ್ ಕೂಡ ಸಂತೋಷ ಪಟ್ಟಳು. ಆದ್ದರಿಂದ ಅವಳ ಮುಖದ ಮೇಲೆ ನಗು ಹರಡಿತು. ಅಶ್ವಿನ್, ಇಂಥದ್ದೇನಾದರೂ ಆಗುತ್ತೆ ಅಂತ ನಾನು ಭಾವಿಸಿದ್ದೆ, ಆದರೆ ಇಷ್ಟು ಬೇಗ ಅಂತ ಅಂದ್ಕೊಂಡಿರಲಿಲ್ಲ, ಅಚ್ಚರಿಗೊಂಡ ಅವನು. ಅಷ್ಟರಲ್ಲಿ ಸುಮಂಗಲ, ಈ ಕೇಸ್ನ ಫೈಟ್ ಮುಗ್ದಿರೋದು ಒಳ್ಳೆ ವಿಷಯ, ಈಗ ನಾವು ನಮ್ಮ ಮನೆಗೆ ಹೋಗಬಹುದು ಎಂದರು. ಅಶ್ವಿನ್ ತಾಯಿಯತ್ತ ಒಮ್ಮೆ ನೋಡಿ, ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು ಎಂದ ವಿಶ್ವಾಸ್ಗೆ. ವಿಶ್ವಾಸ್, ಹೇಳಿ ಎಂದ. ಅವನಿಗೆ ಅಶ್ವಿನ್ ಡಿಫರೆಂಟ್ ಆಗಿ ಕಂಡಿದ್ದ, ಇಷ್ಟವಾಗಿದ್ದ ಕೂಡ. ಅಶ್ವಿನ್ ಎದ್ದು ನಿಂತನು. ವಿಶ್ವಾಸ್ ಕೂಡ ಅವನೊಂದಿಗೆ ಎದ್ದು ಹೋದನು. ಇಬ್ಬರು ಮನೆಯ ಮುಂದೆ ಗಾರ್ಡನ್ ಕಡೆಗೆ ನಡೆದರು. ಅಷ್ಟರಲ್ಲಿ ಇನ್ನೊಬ್ಬ ಮಾಣಿ ಸ್ನ್ಯಾಕ್ಸ್ ಅನ್ನು ತಂದು ಟೇಬಲ್ ಮೇಲೆ ಇಟ್ಟು ಅಲ್ಲಿಂದ ಸದ್ದಿಲ್ಲದೆ ಸರಿದು ಹೋದನು. ನೀರಿನ ಗ್ಲಾಸ್ ಎತ್ತಿಕೊಂಡ ಶೀತಲ್ ಸ್ವಲ್ಪ ನೀರನ್ನು ಕುಡಿದು ಮತ್ತೆ ಕೆಳಗಿಟ್ಟಳು. ಸುಮಂಗಲ, ಮದುವೆ ಯಾವಾಗ ಶೀತಲ್ ಎಂದು ಕೇಳಿದರು. ಜನವರಿಲಿ ಎಂದಳು ತನ್ನ ಕೈಗಳನ್ನೇ ನೋಡಿಕೊಳ್ಳುತ್ತಾ. ನೀನಿನ್ನೂ ನನ್ನನ್ನು ಕ್ಷಮಿಸಿಲ್ವಾ ಅವಳನ್ನೇ ನೋಡುತ್ತಾ ಕೇಳಿದರು. ನೀವು ತಪ್ಪು ಮಾಡಿದ್ದೀರಿ ಅಂತ ನಿಮ್ಗನ್ನಿಸ್ತಾ ಎಂದು ಕೇಳಿದಳು. ಹೌದು, ನನ್ನ ತಪ್ಪನ್ನ ನನಗರಿವಾಗಿದೆ ಎಂದರು ನಿರ್ಭಾವುಕರಾಗಿ. ಅರಿವಾದ ಮೇಲೆ ಕ್ಷಮೆ ಕೇಳೋ ಅಗತ್ಯ ಇರಲ್ಲ ಅಲ್ವಾ ಎಂದು ಹೇಳಿ ನಕ್ಕಳು. ಸುಮಂಗಲ, ನೀನು ನಮ್ಮಿಂದ ಕಸ್ಕೊಂಡು ಬಿಡ್ವೇನೋ ಅಂತ ಹೆದರಿದ ಮಗನನ್ನೇ ನಾವು ಕಳ್ಕೊಂಡ್ಬಿಟ್ಟೆ ಹನಿಗಣ್ಣಾದರು. ಶೀತಲ್ ಆಳವಾದ ಉಸಿರನ್ನು ತೆಗೆದುಕೊಳ್ಳುತ್ತಾ, ನೀವು ಯಾವಾಗಲೂ ಅದೇ ಹಳೆ ವಿಷಯಗಳನ್ನ ಯಾಕೆ ಪುನರಾವರ್ತಿಸ್ತಾ ಇರ್ತೀರಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಆದರೆ ಇನ್ನೂ ನಿಮ್ಮವ್ರು ಅಂದ್ಕೊಂಡವರು ಯಾವತ್ತೂ ಯಾರೇ ಬಂದರೂ ದೂರ ಹೋಗೋದಿಲ್ಲ. ಯಾರು ನಿಮ್ಮವ್ರು ಆಗಿರೋದಿಲ್ವೋ ಅವರು ನೀವೆಷ್ಟೇ ಪ್ರಯತ್ನ ಪಟ್ಟರೂ ನಿಮ್ಮಿಂದ ದೂರ ಹೋಗೇ ಹೋಗ್ತಾರೆ ಎಂದಳು. ಸುಮಂಗಲ, ಎತ್ತುಡ್ಲು ಕಷ್ಟ, ನಿನಗೀಗ ಅರ್ಥ ಆಗೋದಿಲ್ಲ ಎಂದರು. ಶೀತಲ್, ನಾನು ತಾಯಿ ಇಲ್ದವಳು ಇರಬಹುದು, ಬಹುಶಃ ನನಗೆ ಇದು ಅರ್ಥ ಆಗದೇನೂ ಸಹ ಇರಬಹುದು. ಹಾಗೆ ನಾನಿದಕ್ಕೆ ಉತ್ತರಿಸೋ ಅಷ್ಟು ಅರ್ಹಳಲ್ಲದೆ ಇರಬಹುದೇನೋ. ಆದರೆ ತಾಯಿಯಾದ ನಂತರನೇ ಕೆಲವು ನಿರ್ಧಾರಗಳನ್ನ ತಗೊಂಡ್ರೆ ಏನು ಹಾನಿ ಆಗುತ್ತೆ? ಇಂದು ನನ್ನನ್ನು ನೋಡಿದ ನಂತರ ನೀವು ಅರಿತುಕೊಳ್ಳುವ ತಪ್ಪುಗಳು ಮತ್ತೆ ಅದೇ ರೀತಿ ತಪ್ಪುಗಳನ್ನ ಯಾವತ್ತೂ ಮಾಡಬೇಡಿ ಎಂದಳು. ಸುಮಂಗಲ ಅಚ್ಚರಿಯಿಂದ, ನಿನಗೆ ಹೇಗೆ ಗೊತ್ತು ಎಂದು ಕೇಳಿದರು. ಶೀತಲ್, ಎಲ್ಲವನ್ನೂ ತಿಳಿದೇ ಹೇಳಬೇಕಾಗಿಲ್ಲ. ಒಳಗೆ ಉಸಿರುಗಟ್ಟಿಸೋದನ್ನ ವ್ಯಕ್ತಪಡಿಸೋಕೆ ಒಂದು ತಣ್ಣನೆಯ ಉಸಿರು ಬಿಟ್ಟರೂ ಸಾಕು ಎಂದಳು. ಸುಮಂಗಲ ಕೆಲವು ಮಾತುಗಳನ್ನು ವಿವರಿಸಿ ಹೇಳಿದರು. ಶೀತಲ್, ಎಲ್ಲವೂ ಸರಿಯಾಗಿದ್ರೆ ಹೊರಗೆ ಅಲ್ಲ, ಬಹಿರಂಗವಾಗಿ ಚರ್ಚಿಸ್ತಾ ಇದ್ದೆ. ನಾನು ನಿಮಗೆ ಸಲಹೆ ನೀಡುವಷ್ಟು ದೊಡ್ಡೋಳಲ್ಲ. ಆದರೂ ನಾನು ಇದನ್ನು ಹೇಳೋಕೆ ಇಷ್ಟಪಡ್ತೀನಿ. ಕೆಲವು ನಿರ್ಧಾರಗಳನ್ನ ಮಾತ್ರ ತಗೊಳ್ಳಿ, ಅದು ಒಬ್ಬ ತಾಯಿಯಾಗಿ ಮಾತ್ರ. ಆಗ ಎರಡು ಜೀವಗಳಿಗೆ ಸ್ವಲ್ಪ ಶಾಂತಿ ಸಿಗೋ ಸಾಧ್ಯತೆ ಇರುತ್ತೆ ಎಂದಳು. ಅಷ್ಟರಲ್ಲಿ ವಿಶ್ವಾಸ್ ಮನೆಯೊಳಗೆ ಬಂದನು. ಹೋಗೋಣವಾ ಎಂದು ಕೇಳಿದ. ಅಶ್ವಿನ್, ಹೇ, ಊಟ ಮಾಡಿ ಆಮೇಲೆ ಹೋಗುವಿರಂತೆ ಎಂದ. ವಿಶ್ವಾಸ್, ಈಗ ಬೇಡ, ಇನ್ನೂ ದಿನ ಖಂಡಿತ ಎಂದು ಹೇಳುತ್ತಾ ಅಶ್ವಿನ್ ಕೈ ಕುಲುಕಿದವನು ಹೋಗೋಣ ಎಂದನು. ಶೀತಲ್ ಮೇಲೆ ಎದ್ದವಳು ಊಟದ ಟೇಬಲ್ ಮೇಲೆ ಕುಳಿತಿದ್ದ ಆನ್ಯಾಳ ಕಡೆಗೆ ಹೋದಳು. ಅವಳು ಅವಳನ್ನು ಬಾ ಎನ್ನುವಂತೆ ಕೈ ಚಾಚಿದಳು. ಆದರೆ ಆನ್ಯ
ಆಯಾ ಹಿಂದೆ ಅವಿತುಕೊಳ್ಳುವಂತೆ ಹೋದಳು. ಶೀತಲ್ ಮುಗುಳ್ನಕ್ಕು, ನೀನು ಚಾಕ್ಲೇಟ್ ತಗೊಳ್ತೀಯಾ? ಕೈಯಲ್ಲಿ ಇದ್ದ ಬ್ಯಾಗಲ್ಲಿ ಏನನ್ನೋ ಹುಡುಕುತ್ತಿರುವಂತೆ ಮಾಡುತ್ತಾ ಕೇಳಿದಳು. ಡೈರಿಯನ್ನು ಹೊರತೆಗೆದವಳಿಗೆ ಚಾಕ್ಲೇಟ್ ಒಂದು ಕಾಣಿಸಿತು. ಅದನ್ನು ಎತ್ತಿಕೊಂಡು ಆನ್ಯ ಕಡೆಗೆ ಚಾಚಿದಳು. ಆದರೆ ಆ ಮಗು ಆ ಚಾಕ್ಲೇಟ್ಗಾಗಿ ಅವಳತ್ತ ಕೈ ಚಾಚಲಿಲ್ಲ. ನಕ್ಕ ಶೀತಲ್, ಇವಳಂತೂ ಭಾವನಾ ಹಾಗೇನೇ ಇದ್ದಾಳೆ ಎಂದಳು. ಅಷ್ಟರಲ್ಲಿ ಅಶ್ವಿನ್ನ ನೋಟ ಶೀತಲ್ ಮೇಲೆ ಹರಿದು ಅವಳ ನಗುತ್ತಿರುವ ಮುಖದ ಕಡೆಗೆ ತಿರುಗಿ ಕೊನೆಯಲ್ಲಿ ಅವಳ ಕೈಯಲ್ಲಿ ಇದ್ದ ಡೈರಿಯ ಮೇಲೆ ಬಿದ್ದಿತು. ಅದರಲ್ಲಿ 4 ಅಕ್ಷರಗಳು ಸಣ್ಣ ಮತ್ತು ದೊಡ್ಡ ಅಕ್ಷರಗಳಲ್ಲಿ ಬರೆಯಲ್ಪಟ್ಟಿದ್ದವು, LIFE. ಶೀತಲ್ ಚಾಕ್ಲೇಟ್ ಅನ್ನು ಹಿಂದಕ್ಕೆ ತೆಗೆದುಕೊಳ್ಳಲು ಹೊರಟಾಗ ಆನ್ಯ ಅದನ್ನು ಕಸಿದುಕೊಂಡಳು. ಪ್ರತಿಯಾಗಿ ಶೀತಲ್ ಪ್ರೀತಿಯಿಂದ ಆನ್ಯಾಳ ತಲೆಯನ್ನು ಮುದ್ದಿಸಿ ವಿಶ್ವಾಸ್ ಕಡೆಗೆ ನಡೆದಳು. ಅಶ್ವಿನ್ ಮುಂದೆ ಇದ್ದಾಗ ಶೀತಲ್ ಅವನೊಂದಿಗೆ ಎಂದಿಗೂ ಕಣ್ಣಿನ ಸಂಪರ್ಕವನ್ನು ಮಾಡಲಿಲ್ಲ. ಅವನ ಮುಖವನ್ನು ಸಹ ನೋಡಲಿಲ್ಲ ಅವಳು. ಹೌದು, ಇವತ್ತು ಕೂಡ ಅವಳು ಅದನ್ನೇ ಮಾಡಿದಳು. ಅವರಿಬ್ಬರ ಜೊತೆಗೆ ನಡೆದು ಬಂದ ಅಶ್ವಿನ್ನನ್ನು ನೋಡದೆ ಅವಳು ಕಾರು ಹತ್ತಿದಳು. ನಂತರ ವಿಂಡೋ ಗ್ಲಾಸ್ ಅನ್ನು ಕೆಳಗೆ ಇಳಿಸಿ ಬೇರೆ ದಿಕ್ಕಿಗೆ ನೋಡುತ್ತಾ ಕುಳಿತಳು. ಅಶ್ವಿನ್ ಜೊತೆ ಮಾತನಾಡುತ್ತಾ ಬಂದ ವಿಶ್ವಾಸ್ ಕಾರ್ ಏರಿದನು. ಅಶ್ವಿನ್ ಕೈ ಬೀಸಿದಾಗ ವಿಶ್ವಾಸ್ ಕಾರ್ ಸ್ಟಾರ್ಟ್ ಮಾಡಿ ಮುಂದಕ್ಕೆ ಹೋದನು. ವಿಶ್ವಾಸ್ ಬೇಕಾದರೆ ಸ್ವಲ್ಪ ಹೊತ್ತು ಅಲ್ಲೇ ಇರಬಹುದಾಗಿತ್ತು. ಆದರೆ ಶೀತಲ್ ಹೇಳಿದ ರೀತಿ ಅವನಿಗೆ ಹೆಚ್ಚು ಹೊತ್ತು ಅಲ್ಲಿ ಇರುವುದು ಸರಿ ಎನಿಸಲಿಲ್ಲ. ಅದಕ್ಕಾಗಿಯೇ ಬೇಗನೆ ಹೊರಟಿದ್ದ, ಊಟಕ್ಕೂ ಕೂಡ ನಿಲ್ಲದೆ. ಸ್ವಲ್ಪ ದೂರ ಬಂದ ನಂತರ, ನಾವು ಹೊರಗೆ ಊಟ ಮಾಡೋಣವಾ ಎಂದು ಕೇಳಿದ. ಶೀತಲ್, ನನಗೆ ಹಸಿವಿಲ್ಲ ಎಂದಳು ಕಿಟಕಿಯಿಂದ ಹೊರಗೆ ನೋಡುತ್ತಾ. ಅವಳ ಮಾತನ್ನು ಕೇಳಿದ ವಿಶ್ವಾಸ್ನ ಉತ್ಸಾಹವೆಲ್ಲ ಇಳಿದೋಯಿತು. ಮುಖ ಗಡುಸು ಮಾಡಿಕೊಂಡು ಕುಳಿತ. ಶೀತಲ್, ಆದರೆ ನಾನು ನಿನಗೆ ಕಂಪ್ನಿ ಕೊಡ್ತೀನಿ ಎಂದು ನಕ್ಕಳು. ವಿಶ್ವಾಸ್ ಮುಗುಳ್ನಕ್ಕ ಅವಳತ್ತ ನೋಡಿ. ವಿಶ್ವಾಸ್ ಒಂದು ಒಳ್ಳೆಯ ರೆಸ್ಟೋರೆಂಟ್ ಮುಂದೆ ಕಾರನ್ನು ನಿಲ್ಲಿಸಿದನು. ಇಬ್ಬರು ಒಳ್ಳೆಯ ಸಮಯವನ್ನು ಸ್ಪೆಂಡ್ ಮಾಡಿದರು. ಬೇಡವೆಂದರೂ ಒತ್ತಾಯಿಸಿ ಅವಳಿಗೂ ತಿನ್ನಿಸಿದ್ದನು ವಿಶ್ವಾಸ್. ಮನೆಗೆ ಹಿಂತಿರುಗುವಾಗ ವಿಶ್ವಾಸ್, ನೀನು ಮನೆಯಿಂದ ಹೊರಡುವಾಗ ಯಾಕಷ್ಟು ಸೈಲೆಂಟ್ ಆಗಿರ್ತೀಯ ಎಂದು ಕೇಳಿದ. ಶೀತಲ್, ನೀ ಮಾತಾಡಿದ್ರೆ ನಾನು ಉತ್ತರ ಕೊಡ್ತೀನಿ ಅಲ್ವಾ ಎಂದು ನಕ್ಕಳು. ವಿಶ್ವಾಸ್, ನೀನೇ ಮೊದಲು ಮಾತು ಶುರು ಮಾಡ್ಬೇಕಂತ ನಾನು ಕಾಯ್ತಾ ಇರ್ತೀನಿ ಗೊತ್ತಾ ಎಂದ. ಶೀತಲ್, ಇವತ್ತು ನಾನು ನಿಮ್ಮ ಹತ್ರ ಮತ್ತೆ ಒಂದು ವಿಷಯ ಕೇಳಬೇಕಂತ ಅಂದ್ಕೊಂಡೆ ಎಂದಳು. ವಿಶ್ವಾಸ್ ನಗುತ್ತಾ, ನಿಜವಾಗ್ಲೂ ನನಗದ್ರ ಬಗ್ಗೆ ಏನು ತಿಳಿಯೋ ಆಸಕ್ತಿ ಇಲ್ಲ ಎಂದು ನಕ್ಕ. ಶೀತಲ್, ಯಾಕೆ? ಅಚ್ಚರಿಯಿಂದ ಅವನೆಡೆಗೆ ನೋಡಿದಳು. ವಿಶ್ವಾಸ್, ನೋಡು, ಕೆಲವು ವಿಷಯಗಳು ಸಂಬಂಧಗಳ ಆಳವನ್ನು ಬಹಿರಂಗಪಡಿಸುತ್ತವೆ, ಮತ್ತೆ ನಾನು ಅದನ್ನೆಲ್ಲ ಅನುಭವಿಸೋದಕ್ಕೆ ಇಷ್ಟಪಡಲ್ಲ ಅಂದ. ಶೀತಲ್ ಹೊರಗೆ ನೋಡುತ್ತಾ ಕುಳಿತಳು. ಆದರೆ ಪ್ರತಿ ವಿಷಯವೂ ನಿನಗೆ ತಿಳಿದಿರಬೇಕು ಅಂತ ನನಗೆ ಯಾಕೆ ಅನಿಸುತ್ತೆ ಅಂತ ನನಗೆ ಗೊತ್ತಿಲ್ಲ, ಪೆಚ್ಚಾಗಿ ಹೇಳಿದಳು. ವಿಶ್ವಾಸ್ ಒಮ್ಮೆ ಶೀತಲ್ ಕಡೆಗೆ ನೋಡಿ ರಸ್ತೆಯತ್ತ ನೋಟ ನೆಟ್ಟ. ರಾತ್ರಿ ಸುಮಾರು 11 ಗಂಟೆಯಾಗಿತ್ತು. ಶೀತಲ್ ಸೋಫಾ ಮೇಲೆ ಕುಳಿತು ಟಿವಿಯನ್ನು ಆನ್ ಮಾಡಿ ಅದರ ಪಾಡಿಗೆ ಬಿಟ್ಟು ತನ್ನ ಡೈರಿಯಲ್ಲಿ ಮುಳುಗಿ ಹೋಗಿದ್ದಳು. ಇದ್ದಕ್ಕಿದ್ದ ಹಾಗೆ ಅವಳ ಫೋನ್ ರಿಂಗಣಿಸಿತು. ಗಡಿಯಾರದ ಕಡೆಗೆ ಒಮ್ಮೆ ನೋಡುತ್ತಾ ಶೀತಲ್ ತನ್ನ ಫೋನ್ ಎತ್ತಿಕೊಂಡು ಸ್ಕ್ರೀನ್ನತ್ತ ನೋಡಿದಳು. ಅದೇ ಪರಿಚಿತ ನಂಬರ್. ಅವಳ ಉಸಿರು ತೀವ್ರವಾಯಿತು. ಶೀತಲ್ ಫೋನ್ ಪಿಕ್ ಮಾಡಬೇಕೋ ಬೇಡವೋ ಎನ್ನುವ ಆಂತರಿಕ ಸಂಘರ್ಷಕ್ಕೆ ಒಳಗಾದಳು. ಆದರೆ ಅವಳು ಈಗ ಫೋನ್ ಪಿಕ್ ಮಾಡದಿದ್ದರೆ ಅದು ಮತ್ತೆ ರಿಂಗಣಿಸದೇ ಇರಬಹುದು ಎನ್ನುವ ಆತಂಕವೂ ಮೂಡಿತ್ತು. ಆದ್ದರಿಂದ ತುಸು ಹೆದರುತ್ತಲೇ ಕಾಲ್ ಪಿಕ್ ಮಾಡಿ ಕಿವಿಯ ಬಳಿಗೆ ಒಯ್ದಳು. ಶೀತಲ್ ಮತ್ತು ವಿಶ್ವಾಸ್ ಹೋದ ಬಳಿಕ ಅಶ್ವಿನ್ ಮನೆಯೊಳಗೆ ಬಂದನು. ಕೈಯಲ್ಲಿ ಚಾಕ್ಲೇಟ್ ಹಿಡಿದು ಆನ್ಯ ಈಗ ಅನ್ನ ತಿನ್ನಲು ನಿರಾಕರಿಸುತ್ತಿದ್ದಳು. ಅಶ್ವಿನ್ ಅವಳ ಮುಂದೆ ಹೋದ ತಕ್ಷಣ ಆನ್ಯ ತನ್ನ ಕೈಯಲ್ಲಿದ್ದ ಚಾಕ್ಲೇಟ್ ಅನ್ನು ಅವನ ಮುಂದಕ್ಕೆ ಚಾಚಿ ಪಪ್ಪ ಕೋ ಎಂದಳು. ಅಶ್ವಿನ್ ನಗುತ್ತಾ, ಇಲ್ಲ, ಮೊದಲು ಅನ್ನ ತಿನ್ನಬೇಕು ಎಂದನು. ಆನ್ಯ ಜೋರಾಗಿ ಅಳುತ್ತಾ ಇಲ್ಲ ಎಂದಿತು. ಅಶ್ವಿನ್ ಕಣ್ಣಲ್ಲಿ ನೀರು ತುಂಬಿಕೊಂಡು ನಗುತ್ತಾ, ಸರಿ, ನನ್ನ ಜಾಣ ಬಂಗಾರ ಇದನ್ನ ಅಪ್ಪನ ಜೊತೆ ಕೂಡ ಶೇರ್ ಮಾಡಿಕೊಳ್ಳುತ್ತೆ ಎಂದನು. ಆನ್ಯ ಕುರ್ಚಿಯ ಮೇಲೆಯೇ ಹಾರಲು ಶುರು ಮಾಡಿದಳು. ಸೋಫಾದಲ್ಲಿ ಕುಳಿತಿದ್ದ ಸುಮಂಗಲ ಇಬ್ಬರನ್ನು ನೋಡುತ್ತಾ ಶೀತಲ್ ಹೇಳಿದ ಮಾತುಗಳ ಬಗ್ಗೆ ಯೋಚಿಸುತ್ತಿದ್ದರು. ಇದ್ದಕ್ಕಿದ್ದ ಹಾಗೆ ಅವರ ಫೋನ್ ರಿಂಗ್ ಆಯಿತು.
ಇಬ್ಬರನ್ನು ಮತ್ತೊಮ್ಮೆ ಕಣ್ತುಂಬಿಕೊಂಡ ಸುಮಂಗಲ ಫೋನ್ ಹಿಡಿದು ಗಾರ್ಡನ್ ಕಡೆಗೆ ಹೋದರು. ಲೈನ್ನಲ್ಲಿ ಇದ್ದ ವಂಶಿ, ಅಶ್ವಿನ್ನ ನೀನು ಒಪ್ಸಿದ್ಯಾ ಇಲ್ವಾ ಎಂದು ಕೇಳಿದರು. ಸುಮಂಗಲ, ನಾನು ಅವನ ಜೊತೆ ಆ ವಿಷಯವಾಗಿ ಮಾತಾಡಲಿಲ್ಲ ಎಂದರು. ವಂಶಿ, ಅಪ್ಪ ಕೋಪ ಮಾಡ್ಕೊಂಡಿದ್ದಾರೆ, ಅಶ್ವಿನ್ ಅಪ್ಪನ ಜೊತೆ ಸರಿಯಾಗಿ ಮಾತಾಡಲಿಲ್ವಂತೆ ಎಂದರು. ಸುಮಂಗಲ, ನೀವೆಲ್ಲರೂ ದಯವಿಟ್ಟು ಅವನಿಗೆ ಸ್ವಲ್ಪ ಟೈಮ್ ಕೊಡಿ. ಇಂಥ ಟೈಮಲ್ಲಿ ಎಲ್ಲರೂ ಅವನ ಜೊತೆ ನಿಲ್ಲೋದು ಬಿಟ್ಟು ಅವನ ಬೆನ್ನ ಹಿಂದೆ ಯಾಕೆ ಬಿದ್ದಿದ್ದೀರಾ? ಮೊದಲ ಬಾರಿಗೆ ದನಿ ಎತ್ತರಿಸಿ ಹೇಳಿದರು ಗಂಡನ ಬಳಿ. ವಂಶಿ, ಅಶ್ವಿನ್ಗೆ ಒಳ್ಳೆ ಪ್ರಪೋಸಲ್ ಬಂದಿದೆ ಗೊತ್ತಾ? ಹೆಂಡತಿಯ ಮಾತಿನತ್ತ ಗಮನ ಕೊಡದೆ ಹೇಳಿದರು. ಗಂಡನ ಮಾತಿಗೆ ಸುಮಂಗಲ ಬಹುತೇಕ ಕೋಪಗೊಂಡರು. ಸುಮಂಗಲ, ಮೊದಲು ಮದುವೆ ರಿಸಲ್ಟ್ನ ನೀವು ನೋಡಿದಿರಿ. ಅಪ್ಪ ಅವ್ರ ಸಿಂಹಾಸನವನ್ನು ಪ್ರೀತಿಸ್ತಾರೆ, ಆದರೆ ನನ್ನ ಮಗ ಏನು ಮಾಡಬೇಕು? ಅವನ ಪಾಡಿಗೆ ಅವನನ್ನು ಬಿಡಿ ಎಂದರು. ವಂಶಿ, ನೀನು ಯಾಕೆ ಹೊರಗಿನೊಳಗೆ ಮಾತಾಡ್ತಾ ಇದೆಯಾ? ಅಪ್ಪ ಇದೆಲ್ಲ ಮಾಡ್ತಾ ಇರೋದು ನಮ್ಮ ಒಳಿತಿಗಾಗಿನೇ ತಾನೇ. ಅಶ್ವಿನ್ ಲೈಫ್ ಒಮ್ಮೆ ಶೆಟ್ಲ್ ಆದರೆ ಪ್ರಾಬ್ಲಮ್ ಏನು ಕೇಳಿದರು. ಸುಮಂಗಲ, ಆದರೆ ಅದರಲ್ಲಿ ನನಗೆ ಯಾವುದೇ ಒಳಿತು ಕಾಣಿಸ್ತಾ ಇಲ್ಲ, ನನಗೆ ಬರೀ ಸ್ವಾರ್ಥ ಅಷ್ಟೇ ಕಾಣಿಸ್ತಾ ಇದೆ ಎಂದರು. ವಂಶಿ ತುಸು ಕೋಪಗೊಂಡು ಸುಮಂಗಲ ದನಿ ಎತ್ತರಿಸಿ ಕೂಗಿದರು. ಸುಮಂಗಲ, ಎಲ್ಲರೂ ನಡುವೆ ನಲುಗಿ ಹೋಗಿರೋದ್ರಿಂದ ನನಗೆ ಬೇಸರ ಆಗಿದೆ. ನನ್ನ ಮಗನ ನೋವನ್ನ ನಾನು ನೋಡಬೇಕೆ, ಅಥವಾ ನನ್ನ ಗಂಡನ ಭಾವನೆನೋ, ಅಥವಾ ನನಗೆ ತಂದೆ ಅಂತಿರೋ ನಮ್ಮ ಮಾವನ ಹಠನೋ? ಕಣ್ಣಲ್ಲಿ ನೀರು ಹಾಡಿದವು. ವಂಶಿ, ನೀನು ಯಾಕೆ ಈಗ ಆಡ್ತಾ ಇದೆಯಾ? ಅಲ್ಲೇನಾದರೂ ಆಯ್ತಾ ಎಂದು ಕೇಳಿದರು. ಸುಮಂಗಲ, ಹೌದು, ಭಾವನ ಕುಟುಂಬ ಕೇಸ್ನ ವಾಪಸ್ ತಗೊಂಡಿದ್ದಾರೆ ಎಂದರು. ಖುಷಿಯಾದ ವಂಶಿ ನಗುತ್ತಾ, ತಗೊಳ್ದೆ ಇನ್ನೇನು ಮಾಡ್ತಾನೆ? ಎಲ್ಲ ಮುಗ್ದಿರುವಾಗ ಅವನ ಮಗಳು ವಿಷಯವಾಗಿ ನಮ್ಮನೆ ಮೇಲೆ ಅದೆಷ್ಟು ಕೆಸರೇರ್ಸ್ದ ಅವನು ಎಂದರು. ಏನನ್ನೋ ಸಾಧಿಸಿದ ಖುಷಿ ಅವರಿಗೆ. ಇವೆಲ್ಲ ಮಾತುಗಳು ಸುಮಂಗಲರ ಅಂತರಾಳವನ್ನು ಚುಚ್ಚಿದವು. ಅವರಿಗೆ ಅರಿವಿಲ್ಲದೆ ಅವರ ಮುಖ ಬಾಡಿತು. ವಂಶಿ, ಈಗ ಯಾವ ಕೇಸು ಇಲ್ಲ ಅಂದಮೇಲೆ ನೀನು ಅಲ್ಲಿ ಇತ್ಕೊಂಡು ಏನು ಮಾಡ್ತಾ ಇದೆಯಾ? ಇಬ್ರು ಹೊರಟು ಬನ್ನಿ ಎಂದರು. ಸುಮಂಗಲ, ಅಶ್ವಿನ್ ಮದುವೆ ಆಗಲ್ಲ ದೃಢವಾಗಿ ಹೇಳಿದರು. ವಂಶಿ, ನೀನು ಮೊದಲು ಅವನನ್ನ ಕರ್ಕೊಂಡು ಬಾ, ನಾನು ಅವನ ಜೊತೆ ಮಾತಾಡ್ತೀನಿ. ಅವನ ಮದುವೆ ಆಗಬೇಕು, ಇಲ್ಲ ಅಂದರೆ ಆನ್ಯಾಳನ್ನ ಬಿಟ್ಟೋಗ್ಬೇಕು ಅಷ್ಟೆ ಎಂದರು. ಸುಮಂಗಲ, ನೀವು ಈ ಮಾತನ್ನ ಹೇಗೆ ಮಾತಾಡೋಕೆ ಸಾಧ್ಯ? ಆನ್ಯ ನಮ್ಮ ಮೊಮ್ಮಗಳು ರೀ. ಬೇಸರವೆನಿಸಿತು ಗಂಡನ ಮೇಲೆ. ವಂಶಿ, ಮುಚ್ಚೋ ಬಾಯಿ, ಆನ್ಯ ನಮಗೇನೂ ಅಲ್ಲ ಕೋಪದಲ್ಲಿ ಕನಲಿದರು. ಸುಮಂಗಲ, 2 ವರ್ಷಗಳಿಂದ ನಾವೆಲ್ಲರೂ ಆ ಮಗುನ ತುಂಬ ಪ್ರೀತಿಯಿಂದ ಸಾಕಿದ್ದೀವಿ. ಒಂದು ಸತ್ಯ ತಿಳಿದ ಮೇಲೆ ಅವಳನ್ನ ಹೊರಗಿಡೋಕೆ ಹೇಗೆ ಸರಿ ಎಂದರು. ವಂಶಿ, ಮಾತಾಡ್ತಿರೋದು ನೀನಲ್ಲ, ಅದು ನಿನ್ನ ತಾಯಿ ಪ್ರೀತಿ ನಿನ್ನ ಹೀಗೆಲ್ಲ ಮಾತಾಡಿಸ್ತಾ ಇದೆ. ಕೋಪ ಜಾಸ್ತಿ ಆಯಿತು ಅವರದು. ಸುಮಂಗಲ, ಹೌದು, ಇಲ್ಲಿವರೆಗೆ ಅವಳ ಜವಾಬ್ದಾರಿ ಅಡಿಲಿ ಹೂತು ಹೋಗಿದ್ದವಳೆ ಇವತ್ತು ಮಾತಾಡ್ತಾ ಇರೋದು ಎಂದರು. ವಂಶಿ, ನೀನು ನಿನ್ನ ಮಗನಿಗೆ ವಿವರಿಸಿ ಬುದ್ಧಿ ಹೇಳಬೇಕು, ಅಂಥದ್ರಲ್ಲಿ ನೀನೇ ಬುದ್ಧಿ ಇಲ್ದವಳಾಗೆ ಮಾತಾಡಬೇಡ ಎಂದರು. ಸುಮಂಗಲ, ಅಶ್ವಿನ್ ಅವನ ದೃಷ್ಟಿಲಿ ಸರಿಯಾಗೇ ಇದ್ದಾನೆ. ಆನ್ಯ ಕೇವಲ ಅವನ ಮಗಳು ಅಷ್ಟೇ ಎಂದರು. ವಂಶಿ, ಆನ್ಯ ಅಶ್ವಿನ್ ಮಗಳೇ? ಹಾಂ, ಯಾರ್ದೋ ಅಕ್ರಮ ಮಗುನ ಎತ್ಕೊಂಡು ಶ್ರೇಷ್ಠತೆಯ ನಿಲುವಂಗಿಯನ್ನು ತೊಡಿಸೋ ಜವಾಬ್ದಾರಿನ ವಹಿಸ್ಕೊಳ್ಳೋದು ನಿಮ್ಮನ್ನ ಶ್ರೇಷ್ಠನನ್ನಾಗಿ ಮಾಡೋದಿಲ್ಲ. ಅಶ್ವಿನ್ ಇದನ್ನು ಆದಷ್ಟು ಬೇಗ ಅರ್ಥ ಮಾಡಿಕೊಂಡಷ್ಟು ಅದು ಅವನಿಗೆ ಮತ್ತು ನಮ್ಮೆಲ್ರಿಗೂ ಒಳ್ಳೆಯದು ಬಿಡಿಸಿ ಹೇಳಿದರು. ಸುಮಂಗಲ, ಅವನು ನಮ್ಮ ಮಗ ರೀ, ನಿಮ್ಗೆ ಹೀಗೆ ಮಾತಾಡೋಕೆ ಹೇಗೆ ಬಾಯಿ ಬರುತ್ತೆ? ತಾಯಿ ಕರಳು ಚುರ್ರೆಂದಿತ್ತು. ವಂಶಿ, ಅವನು ಯಾವುದು ತಾನೇ ಸರಿಯಾಗಿ ಇರೋ ಕೆಲಸ ಮಾಡಿದಾನೆ ಹೇಳು? ಮಾಡಿರೋದೆಲ್ಲ ಬರೀ ಮೋಸ, ಬೇರೆಯವ್ರ ತಪ್ಪುಗಳನ್ನ ಮುಚ್ಚಿಟ್ಟು ತನ್ನ ಕುಟುಂಬಕ್ಕೆ ದ್ರೋಹ ಮಾಡಿದಾನೆ ಕೆಂಡವಾದರು. ಸುಮಂಗಲ, ಹೌದು, ನೀವು ಹೇಳಿದ್ದು ಸರಿ. ಮೊದಲು ನಾವು ಹೇಳಿದ್ದಕ್ಕೆಲ್ಲದಕ್ಕೂ ಹೌದು ಎಂದು ಹೇಳೋ ಮೂಲಕ ಅವನು ನಮ್ಮ ತಪ್ಪುಗಳನ್ನ ಮುಚ್ಚಿಟ್ಟ. ಆಮೇಲೆ ಭಾವನ ಪ್ರೆಗ್ನೆಂಟ್ ಆಗಿರೋ ಸತ್ಯನ ಮುಚ್ಚಿಟ್ಟ. ಆದರೆ ನೀವು ಯೋಚಿಸೋದಿಲ್ವೇ, ಅಶ್ವಿನ್ ಬೇರೆಯದೇ ಹಂತವನ್ನು ತಲುಪಿದಾನೆ ಅಂತ ನಿಮ್ಗೆ ಅನ್ನಿಸ್ತಾ ಇಲ್ವಾ? ಅಲ್ಲಿ ಅವನಿಗೆ ಯಾರೂ ಇಲ್ಲ ರೀ ಬಿಕ್ಕಿದರು. ವಂಶಿ, ಅವರಿಗೆ ಸುಮಂಗಲ ಹೇಳಿದ ಮಾತುಗಳು ಅರ್ಥವಾಗದಿದ್ದಾಗ ಅವರು ಮೌನವಾದರು. ಸುಮಂಗಲ, ನೀವು ಯಾವ ಹುಡುಗಿನ ತಮ್ಮ ಜೀವನದಿಂದಲೇ ತೆಗೆದುಹಾಕಬೇಕು ಅಂತ ಮಾತಾಡ್ತಾ ಇದ್ದೀರೋ ಅದೇ ಹುಡುಗಿ ಕಾರಣದಿಂದಲೇ ನಿಮ್ಮ ಮಗ ಇನ್ನೂ ಜೀವಂತವಾಗಿದ್ದಾನೆ, ಅದನ್ನು ಮರಿಬೇಡಿ ನೀವು ಎಂದರು. ವಂಶಿಗೆ ಹೆಂಡತಿಯ ಮಾತು ಇಡಿಸಲಿಲ್ಲ. ನೀನು ಬಾಯಿ ಮುಚ್ಚೋ ರೇಗಿದರು. ಸುಮಂಗಲ,
ಈ ವಿಷಯ ನನಗೆ ಬಹುಶಃ ತಡವಾಗಿ ಅರ್ಥ ಆಯಿತು ಅನಿಸ್ತಿದೆ. ಈಗ ಸಮಯ ಬಂದಿದೆ, ಅರ್ಥ ಮಾಡ್ಕೊಳ್ಳಿ ಅಥವಾ ನಿಮ್ಮ ಮಗನನ್ನು ಮರೆತು ಬಿಡಿ. ಯಾಕಂದರೆ ಈಗ ಅವನು ಇಟ್ಟಿರೋ ಹೆಜ್ಜೆಗಳನ್ನ ಯಾವುದೇ ಕಾರಣಕ್ಕೂ ಇಂದು ಕೆಡೋದಿಲ್ಲ ಎಂದರು. ವಂಶಿ ಕೋಪದಿಂದ, ಹಾಗಾದರೆ ನೀನು ಕೂಡ ಅವನ ಜೊತೆ ಹೋಗ್ತಿದೀಯಾ ಎಂದು ಕೇಳಿದರು. ಸುಮಂಗಲ, ಇಲ್ಲ, ನಾನು ನಿಮ್ಮನ್ನು ಬಿಟ್ಟು ಹೋಗೋಕ್ಕೆ ಸಾಧ್ಯ ಇಲ್ಲ. ನಾನೇನು ಮಾಡಲಿ? ಮದುವೆ ಆದಮೇಲೆ ಹುಡುಗಿ ಅತ್ತೆ ಮಾವಂದ್ರೆ ಎಲ್ಲ ಅಂತ ಅನ್ನೋದನ್ನ ನಾನು ಬಾಲ್ಯದಿಂದಲೂ ಕಲ್ತ್ಕೊಂಡು ಬಂದಿದ್ದೀನಿ. ಆದರೆ ಆಯ್ಕೆಯ ವಿಷಯಕ್ಕೆ ಬಂದರೆ ಇಂದಿನಿಂದ ನಾನು ಯಾವಾಗಲೂ ನನ್ನ ಮಗನ ಪರವಾಗಿರ್ತೀನಿ ಎಂದು ಹೇಳಿದ ಸುಮಂಗಲ ಕಾಲ್ ಕಟ್ ಮಾಡಿದರು. ಯಾಕೋ ಅವರಿಗೆ ದುಃಖ ಉಮ್ಮಳಿಸಿ ಬಂದಿತ್ತು. ಅಲ್ಲೇ ಕುಸಿದವರು ಮನಸಾರೆ ಅತ್ತರು.